मेरे ನಮ್ಮ ಮುಲ್ಕಿ ತಾಲೂಕಿನ ಆಡಳಿತ ಸೌಧದ ಸಂಕೀರ್ಣದಲ್ಲಿ ನಾವೊಂದು ಕಾಮಗಾರಿಯ ಪ್ರಗತಿ ಪರಿಶೀಲನೆಗೆ ಬಂದಿದ್ದೇನೆ. ಬಹುಶಃ 100ರಲ್ಲಿ ಒಂದು 85 ಭಾಗ ಕೆಲಸ ಕಾರ್ಯಗಳು ಪೂರ್ಣಗೊಂಡಿದೆ. ಇನ್ನೊಂದು 10% ಅಥವಾ 15% ಕೆಲಸಗಳು ಬಾಕಿ ಇದೆ. ಮಾರ್ಚ್ 20 ತಾರೀಕಿನ ಒಳಗೆ ಇದನ್ನು ಲೋಕಾರ್ಪಣೆಗೊಳಿಸಬೇಕು ಅಂತ ಹೇಳಿಕೊಂಡು ನಾವು ಆಲೋಚನೆ ಮಾಡಿದ್ದೇವೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಕಂದಾಯ ಸಚಿವರು ಹಾಗೆಯೇ ವಸತಿ ಸಚಿವರ ಜೊತೆ ಚರ್ಚೆ ಮಾಡಿ ಮಾರ್ಚ್ ಅಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಇದನ್ನು ಜನರಿಗೆ ಆದಷ್ಟು ಬೇಗ ಎಲ್ಲ ಸೌಲಭ್ಯಗಳು ಒಂದೇ ಸೂರಿನಡಿ ಸಿಗಬೇಕೆಂಬ ದೃಷ್ಟಿಯಿಂದ ಈ ಒಂದು ಆಡಳಿತವನ್ನು ಮಾಡಿದ್ದು. ಆದ್ದರಿಂದ ಆದಷ್ಟು ಬೇಗ ಇದನ್ನು ಲೋಕಾರ್ಪಣೆಗೊಳಿಸಬೇಕು. ಈಗಾಗಲೇ ಸುಮಾರು ಈ ಕಟ್ಟಡದ ವೆಚ್ಚ ಈಗಾಗಲೇ ನಮಗೆ 10 ಕೋಟಿ ಎಸ್ಟಿಮೇಟ್ ಕೊಟ್ಟಿದ್ದೆವು. ಬಹುಶಃ 12.5 ಕೋಟಿ 13 ಕೋಟಿ ರೂಪಾಯಿ ವಿತ್ ಫರ್ನಿಚರ್ ಮತ್ತು ಪಾರ್ಟಿಷನ್ಸ್ ಮತ್ತು ನಮಗೆ ಕಾಂಪೌಂಡ್ ಆವರಣ ಗೋಡೆಗಳಿಗೆ ಬೇಕಾಗ್ಬೋದು, ಇಂಟರ್ಲಾಕ್ ಎಲ್ಲ ಸೇರಿ. ಮೊನ್ನೆ ಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ ನಾನು ಮನವಿಯನ್ನು ಕೊಟ್ಟಿದ್ದೇನೆ. ನೆಲ ಅಂತಸ್ತಿನಲ್ಲಿ ಕೆಳ ಮಹಡಿಯಲ್ಲಿ ಸೆಲ್ಲರಲ್ಲಿ ನೋಂದಾವನಾಧಿಕಾರಿಗಳ ಕಚೇರಿ, ಸಬ್ ರಿಜಿಸ್ಟರ್ ಆಫೀಸ್ ಬರ್ತಾ ಇದೆ. ಅಲ್ಲಿ ಬಂದಂಥ ಜನರಿಗೆ ಕೂತ್ಕೊಳ್ಳುವಂತೆಲ್ಲ ವ್ಯವಸ್ಥೆಗಳು ಬೇಕಾದಷ್ಟು ಸ್ಥಳಾವಕಾಶ ಇದೆ. ನೆಲ ಮಹಡಿಯಲ್ಲಿ ತಹಶೀಲ್ದಾರ್ ಕಚೇರಿ, ಕೋರ್ಟ್ ಹಾಲ್ ಹಾಗೂ ನಮ್ಮ ಪಡಸಾಲೆ, ಭೂಮಿ ಶಾಖೆ, ಸಕಾಲ ಮತ್ತು ಸ್ಕ್ಯಾನ್ ಇಷ್ಟು ನೆಲ ಮಹಡಿಯಲ್ಲಿ ಬರ್ತದೆ, ಗ್ರೌಂಡ್ ಫ್ಲೋರಲ್ಲಿ. ಹಾಗೆಯೇ ಫಸ್ಟ್ ಫ್ಲೋರಲ್ಲಿ ಮತ್ತು ಪುರುಷರಿಗೆ ಮತ್ತು ಹಾಗೂ ಬೇರೆ ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯಗಳು, ಖಜಾನೆ, ಭದ್ರತಾ ಕೊಠಡಿ ಇವೆಲ್ಲ ನೆಲ ಮಹಡಿಯಲ್ಲಿ ಬರ್ತದೆ.